ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಶ್ವಾಸಾಯ ವ್ಲಾಗ್ಸ್. ಇದೇನಪ್ಪ ಹೊಸ ಅವತಾರ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ನನ್ನ ಮಗನಿಗೆ ಸ್ವರ್ಣಪ್ರಾಶನ ಮಾಡಿಸ್ತಾ ಇದ್ದೇನೆ. ನಿತ್ಯವೂ ಮಾಡ್ತಾ ಇದ್ದೇವೆ. ಸೊ ಹೇಗೆ ಮಾಡೋದು ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಶ್ಲೋಕ ಇದೆ, 2 ಶ್ಲೋಕ. ಫಸ್ಟು ಮಗುವಿನ ಕಿವಿಲಿ ಒಂದು ಸತಿ ಹೇಳಿ, ಮತ್ತೆ ಜೇನು ಮತ್ತು ತುಪ್ಪ ಹಾಕಿ ಕಲ್ಲಲ್ಲಿ ತಳಿಬೇಕಾದ್ರೆ ಇನ್ನೊಂದು ಶ್ಲೋಕ ಇದೆ. ಬನ್ನಿ ಶುರು ಮಾಡೋಣ. ಸ್ವರ್ಣಪ್ರಾಶನ ಮಾಡೋದು ಮಗ. ಅಂಗಾದಂಗಾತ್ ಸಂಭವಸೆ ಹೃದಯಾದಭಿಜಾಯಸೆ ಆತ್ಮಾ ವೈ ಪುತ್ರ ನಾಮಾಸಿ ಸಂಜೀವ ಶರದಾಂ ಶತಂ ಶತಾಯು ಶತವರ್ಷೋಸಿ ದೀರ್ಘಮಾಯುರವಾಪ್ನುಹಿ ನಕ್ಷತ್ರಾಣಿ ದಿಶೋ ರಾತ್ರಿ ರಹಶ್ಚತ್ವಾಪಿ ರಕ್ಷತು. ಸೊ ಈಗ ಕಲ್ಲಿಗೆ ನೀರು ಹಾಕಿ 1 ಡ್ರಾಪ್ ನೀರು ಸೊ ಇದು ಬಜೆ, ಶುಂಠಿ ಬಜೆ. ಇದರೊಳಗಡೆ ಚಿನ್ನದ ಒಂದು ಸರಿಗೆ ಇದೆ. ಈಗ ಇದಕ್ಕೆ ಜೇನು ಕೂಡ ಅಷ್ಟೇ. ನನ್ನ ಬೆರಳಲ್ಲಿ 1 ಡ್ರಾಪ್ ಬರುವಷ್ಟೇ ಜೇನು, 1 ಡ್ರಾಪ್, ಹಾಗೆ 1 ಡ್ರಾಪ್ ತುಪ್ಪ. ಪ್ರಾತೆ ದದಾಮಿ ಮಧುನೋ ಘೃತಸ್ಯ ವೇದಂ ಸವಿತ್ರ ಪ್ರಸೂತಂ ಮಧುವನಂ ಆಯುಷ್ಮಾನ್ ಗುಪ್ತೋ ದೇವತಾಭಿಃ ಶತಂ ಜೀವಶರದೋ ಲೋಕೆ ಅಸ್ಮಿನ್. ಸಾಕಾ? ನೀವೀಗಾಗಲೇ ಈ ವಿಡಿಯೋದಲ್ಲಿ ನಾನು ನನ್ನ ಮಗನಿಗೆ ಏನೋ ಒಂದು ನಗಿಸ್ತಾ ಇರೋ ಹಾಗೆ ಒಂದು ನೋಡಿರ್ತೀರ. ಅದು ನಾವು ಸ್ವರ್ಣಪ್ರಾಶನ ಅಂತ ಮಾಡಿಸ್ತಾ ಇದ್ದೇವೆ. ಸೊ ಆ ಸ್ವರ್ಣಪ್ರಾಶನ ಯಾಕೆ ಮಾಡಬೇಕು ಅಥವಾ ಸ್ವರ್ಣಪ್ರಾಶನದ ಮಹತ್ವ ಏನು ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ರಾಮಕಿರಣ್ ಇದ್ದಾರೆ. ಡಾಕ್ಟರ್ ರಾಮಕಿರಣ್ ಅವರು ರಸಶಾಸ್ತ್ರದಲ್ಲಿ MD ಮಾಡಿದ್ದಾರೆ. ಸೊ ಅವರ ಮೂಲಕವೇ ನಾವು ಸ್ವರ್ಣಪ್ರಾಶನದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ಹೇಳಿ, ಈಗ ಮಕ್ಕಳಿಗೆ ನಾವು ಸ್ವರ್ಣಪ್ರಾಶನ ಅಂತ ಮಾಡಿಸ್ತಾ ಇದ್ದೇವೆ. ಈಗ ನಮ್ಮ ಮಗನಿಗೆ ನಾನು ಆಲ್ರೆಡಿ ಈಗ ಒಂದು 3 ತಿಂಗಳು ಅಂತ ಹೇಳ್ಬೋದು ಸ್ವರ್ಣಪ್ರಾಶನ ಮಾಡಿಸ್ತಾ ಇದ್ದೆ. ಆ ಸ್ವರ್ಣಪ್ರಾಶನದ ಮಹತ್ವ ಏನು ಅಂತ ಒಂದು ಸ್ವಲ್ಪ ಎಲ್ಲ ವೀಕ್ಷಕರಿಗೆ ತಿಳಿಯುವಂತ ಒಂದು ಸ್ವಲ್ಪ ವಿವರಣೆ ಅದರ ಬಗ್ಗೆ. ಈಗ ಸ್ವರ್ಣಪ್ರಾಶನ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಸ್ವರ್ಣಕ್ಕೆ ತುಂಬಾ ಮಹತ್ವ ಇದೆ. ಅದನ್ನು ಮಂಗಲ ದ್ರವ್ಯ ಅಂತ ಹೇಳ್ತಾರೆ. ಸ್ವರ್ಣಪ್ರಾಶನದ ಬಗ್ಗೆ ಕಾಶ್ಯಪ ಸಂಹಿತದಲ್ಲಿ ರೆಫರೆನ್ಸ್ ಸಿಗ್ತದೆ. ಅದರಲ್ಲಿ ಲೇಹನ ಅಧ್ಯಾಯದಲ್ಲಿ ಹೇಳ್ತಾರೆ ಮಕ್ಕಳಿಗೆ ಸ್ವರ್ಣಪ್ರಾಶನ ಅಗತ್ಯವಾಗಿ ಕೊಡಬೇಕು. ಅಂದ್ರೆ ಅದರಿಂದ ಏನೆಲ್ಲ ಪ್ರಯೋಜನ ಬರುತ್ತದೆ ನೋಡೋಣ. ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ, ಸುವರ್ಣಪ್ರಾಶನಮಿ ಏತತ್ ಮೇಧಾಗ್ನಿ ಬಲವರ್ಣನಂ ಆಯುಷ್ಯಂ ಮಂಗಲಂ ಪುಣ್ಯಂ ವೃಷ್ಯಂ ವರ್ಣ್ಯಂ ಗ್ರಹಾಭವಂ ಮಾಸಾತ್ ಪರಮ ಮೇಧಾವಿ ವ್ಯಾಧಿಭಿರ್ ನಚ ದೃಶ್ಯತೆ ಷಡ್ಭಿರ್ ಮಾಸಃ ಶುದ್ಧದರಃ ಸುವರ್ಣಪ್ರಾಶನಾತ್ ಭವೇತ್. ಅಂದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಹುಟ್ಟಿದ ಮಗುವಿಗೆ ನಾವು ಸ್ವರ್ಣ ಬಜೆ ಅಂತ ಹೇಳುವಂತ ಒಂದು ಮೆಥಡ್ ಅಲ್ಲಿ ಸ್ವರ್ಣಪ್ರಾಶನವನ್ನು ಕೊಡ್ತೇವೆ. ಇದರಲ್ಲಿ ಎಂತ ಮಾಡ್ತೀವಿ ಅಂದ್ರೆ ಅಪರಂಜಿ ಚಿನ್ನದ ಒಂದು ಕಡ್ಡಿಯನ್ನು ತಯಾರಿಸಿ ಆ ಕಡ್ಡಿಯನ್ನು ನಾವು ಶೋಧನ ಮಾಡ್ತೇವೆ. ಶೋಧನ ಅಂತ ಹೇಳಿದ್ರೆ ಅದರಲ್ಲಿ ದೋಷಗಳಿರ್ತದೆ. ಈ ಆಯುರ್ವೇದ ರಸಶಾಸ್ತ್ರದಲ್ಲಿ ಅದರ ದೋಷಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈಗ ಅಶುದ್ಧ ಸ್ವರ್ಣವನ್ನು ಕನ್ಸ್ಯೂಮ್ ಮಾಡಿದ್ರೆ ಬೇರೆ ಬೇರೆ ದೋಷಗಳು ಬರ್ತದೆ. ಅದಕ್ಕೋಸ್ಕರ ಅದನ್ನು 7 ಶೋಧನ ದ್ರವ್ಯಗಳಲ್ಲಿ ತೈಲೆ ತಕ್ರೆ ಗವಾಮೂತ್ರೆ ಅರನಾಲ್ಕು ವೃದ್ಧಜೆ ಕ್ರಮಾನಿಷೇಧ ತತ್ರ ದ್ರವ್ಯ ಸಪ್ತದ ಅಂತ ಒಂದೊಂದು ಈ ಶೋಧನ ದ್ರವ್ಯದಲ್ಲಿ ಅದನ್ನು ರೆಡ್ ಹಾಟ್ ಹೀಟ್ ಮಾಡಿ 7 ಟೈಮ್ಸ್ ದಿಕ್ ಮಾಡ್ಲಿಕ್ಕೆ ಇರ್ತದೆ. ಹಾಗೆ 7 ಈ ದ್ರವ್ಯಗಳಲ್ಲಿ ಅದನ್ನು ಶೋಧನೆ ಮಾಡಿದ ನಂತರ ಅದನ್ನು ಈ ಒಂದು ವಚ ತಗೊಳ್ತೇವೆ ನಾವು. ವಚದ ಮಧ್ಯದಲ್ಲಿ ಅದನ್ನು ತೋರಿಸುವಂಥದ್ದು, ಮತ್ತೆ ಅದನ್ನು ವಾಪಸ್ ಶೋಧನೆ ಮಾಡ್ಲಿಕ್ಕೆ ಈ ರೀತಿ ಶೋಧನೆ ಮಾಡಿ ಸ್ವರ್ಣ ಬಜೆಯನ್ನು ನಾವು ತಯಾರಿಸ್ತೇವೆ. ಈ ಸ್ವರ್ಣ ಬಜೆಯನ್ನು ಮಕ್ಕಳಿಗೆ ಕೊಡುವಂಥದ್ದು. ಡಾಕ್ಟರ್, ಈಗ ನಾವು ಸ್ವರ್ಣಪ್ರಾಶನ ಮಾಡಿಸುವಾಗ ಮಗುವಿಗೆ ಅದರ ಕೆಲವು ವಿಧಿವಿಧಾನಗಳು, ಅಂದ್ರೆ ಹೀಗೆ ಇದೇ ದಿಕ್ಕಿಗೆ ಕೂತು ಮಾಡಬೇಕು ಅಥವಾ ಇವರೇ ಕೊಡಬೇಕು ಮಕ್ಕಳಿಗೆ, ಏನಾದರೂ ಒಂದು ವಿಧಿವಿಧಾನ ಇದರ ಬಗ್ಗೆ ಒಂದು ಸ್ವಲ್ಪ ವಿವರ ಕೊಡೋದಾದ್ರೆ.
ಸುವರ್ಣ ಪ್ರಾಶನದ ವಿಧಿವಿಧಾನ ಹೇಳೋದಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈಗ ನಮ್ಮ ಈ ಆಯುರ್ವೇದದ ಇದರ ಪ್ರಕಾರವಾಗಿ ಹುಟ್ಟಿದ ತಕ್ಷಣ ಮಗುವಿನ ಕಿವಿಯಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಪೂರ್ವ ದಿಕ್ಕಿಗೆ ಕೂತು ಹೇಳುವಂತದ್ದು ಒಳ್ಳೆಯದು, ಯಾಕಂದ್ರೆ ನಾವು ಪೂರ್ವ ದಿಕ್ಕನ್ನೇ ಒಂದು ಶುಭ ಅಂತ ಗ್ರಹಿಸ್ತೇವೆ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತು ಒಂದು ಗಂಧ ತಳೆಯುವ ಕನ್ನೆ ಕಲ್ಲನ್ನು ಕ್ಲೀನ್ ಆಗಿ ತೊಳೆದು ಅದರ ಮೇಲೆ 2 ಡ್ರಾಪ್ ನೀರು ಹಾಕಿಬಿಟ್ಟು ಬಜೆಯನ್ನು ಅವರ ಏಜ್ ಪ್ರಕಾರ ಒಂದು ಬಾವಲಿಯಷ್ಟು ಸುತ್ತಿಸುವಂತದ್ದು. ಅದರ ರೌಂಡ್ ಅನ್ನು ಸುತ್ತಿಸಿ ನಂತರ ಅದರ ಮೇಲೆ 1 ಬಿಂದು ತುಪ್ಪ 1 ಬಿಂದು ಜೇನು ಮಿಕ್ಸ್ ಮಾಡಿ ಅದನ್ನು ನಕ್ಕಿಸುವಂತದ್ದು. ನಕ್ಕಿಸುವಾಗ ನಾವು ಉಂಗುರ ಬೆರಳು ಅಂತ ಹೇಳ್ತೇವೆ, ಪವಿತ್ರ ನಕ್ಕಿಸುವುದು ಉತ್ತಮ. ಇದರಲ್ಲಿ ಈಗ ಕೆಲವರು ಕೇಳಬಹುದು, ತುಪ್ಪ ಮತ್ತು ಜೇನು ಸೇಮ್ ಕ್ವಾಂಟಿಟಿಯಲ್ಲಿ ಕೊಟ್ರೆ ಅದು ವಿಷ ಅಂತ. ಡೆಫಿನೆಟ್ಲಿ ಹೌದು. ಆ ಕ್ವಾಂಟಿಟಿ ಅದು ಹ್ಯೂಜ್ ಕ್ವಾಂಟಿಟಿಯಲ್ಲಿ ನಾವು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಅದು ವಿಷ ಆಗಿ ವೀರ್ಯ ವಿರುದ್ಧ ಆಗಿ ಅದು ವಿರುದ್ಧ ಆಹಾರವಾಗಿ ಪರಿಣಾಮ ಆಗ್ತದೆ. ಆದ್ರೆ ಇಲ್ಲಿ ನಾವು ಆ ವಿರುದ್ಧವನ್ನೇ ತಗೊಂಡು ಅದನ್ನೊಂದು ಇಮ್ಯುನೈಸೇಷನ್ ಟೆಕ್ನಿಕ್ ಆಗಿ ನಾವು ಯೂಸ್ ಮಾಡ್ತೇವೆ. ಇದು ವೆರಿ ಸ್ಮಾಲ್ ಡೋಸ್ ಅಲ್ಲಿ ಇಷ್ಟು 1 ಡ್ರಾಪ್ಸ್ ಕೊಡುವ ಕಾರಣ, ಅದ್ರ ಜೊತೆ ಈ ವಚ ಮತ್ತೆ ಸ್ವರ್ಣ ಕೂಡ ಅದರಲ್ಲಿ ನ್ಯಾನೋ ಪಾರ್ಟಿಕಲ್ ಆಗಿ ಮಿಕ್ಸ್ ಆಗೋ ಕಾರಣ ಅದು ಒಂದು ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಇಟ್ಸ್ ಅ ಟೈಪ್ ಆಫ್ ಆಯುರ್ವೇದಿಕ್ ಇಮ್ಯುನೈಸೇಷನ್ ಅಂತ ಹೇಳ್ಬೋದು. ಮತ್ತೆ ಇದರ ಲಾಭಗಳು ನೋಡ್ತಾ ಇದ್ರೆ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಆಯುಷ್ ಹೇಳಿದ್ದಾರೆ, ಮಂಗಲ ಪುಣ್ಯ ಅಂತ ಇರುವಂತದ್ದೆಲ್ಲ ಆಧ್ಯಾತ್ಮಿಕವಾಗಿ ಬರ್ತದೆ. ಮತ್ತೆ ವರ್ಣ್ಯ, ಇದು ಕಾಂಪ್ಲೆಕ್ಸ್ ಅನ್ನು ಇಂಪ್ರೂವ್ ಮಾಡ್ತದೆ. ಸೊ ಇನ್ ಗುಡ್ ವೇ ಅದು ಅವರ ಗೌರವವನ್ನು ತರ್ತದೆ ಅಂತ ಹೇಳುವಂತದ್ದು. ಮತ್ತೆ ರೋಗ ನಿರೋಧಕ ಶಕ್ತಿಗಳನ್ನು ಇಂಪ್ರೂವ್ ಮಾಡ್ತದೆ. ಅದು ನೀವೇ ನೋಡಬಹುದು ಅದರ ಗುಣ ನಿಮಗೆ ಹೇಗೆ ಸಿಕ್ಕಿದೆ ಅಂತ. ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮಾಸಾತ್ ಪರಮವೇದ, 1 ತಿಂಗಳು ಕಂಟಿನ್ಯೂಸ್ ಆಗಿ ಕೊಟ್ರೆ ಅವರ ಇಂಟೆಲಿಜೆನ್ಸ್ ಡೆವಲಪ್ ಆಗ್ತದೆ. ಮತ್ತೆ ವ್ಯಾಧಿ ಬೇರೆ ನಚ ದೃಶ್ಯತೆ, ಅವರಿಗೆ ಆದಷ್ಟು ಈಗ ಈಗ ಮಕ್ಕಳು ಸಣ್ಣ ಇನ್ಫೆಂಟ್ಸ್ ಎಲ್ಲ ಡಿಸೀಸ್ಗೆ ಪ್ರೋನ್ ಆಗಿರ್ತಾರೆ ಅಥವಾ ಆಪರ್ಚುನಿಟಿಕ್ ಇನ್ಫೆಕ್ಷನ್ ಗಳಿಗೆ ಪ್ರೋನ್ ಆಗಿರ್ತಾರೆ. ಸೊ ಅದರಿಂದ ಅವರನ್ನು ಪ್ರೊಟೆಕ್ಟ್ ಮಾಡಬಹುದಂತ. ಅದೇ 6 ಮಂತ್ಸ್ ಕೊಡ್ತು ಅಂತಂದ್ರೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶ್ರುತಧರ ಅಂತ ಹೇಳುವಂತ ಒಂದು ಹೇಳಿದ್ದಾರೆ. ಅಂದ್ರೆ ಅದು ಏನ್ ಮೀನ್ ಮಾಡ್ತದೆ ಅಂದ್ರೆ ಸೊ ಅವರ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗ್ತದೆ, ಅವರ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತದೆ ಅಂತ ಹೇಳುವಂತದ್ದು. ಸೊ ಇಷ್ಟು ನಾವು ಬೆನಿಫಿಟ್ಸ್ ಅನ್ನು ಕಾಣಬಹುದು. ಅದಲ್ಲದೆ ನಾವು ಇದರಲ್ಲಿ ವಚ ಕೊಡ್ತಾ ಇದ್ದೀವಿ. ವಚದ್ದು ಕೂಡ ಕೆಲವು ಗುಣ ನೋಡ್ಬೇಕಾಗ್ತದೆ. ವಚದ ಗುಣದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ಹೇಳ್ತಾರೆ, ವಚ ಉಗ್ರಗಂಧ ಕಟುಕ ತಿಕ್ತೋಷ್ಣ ವಾಂತಿ ವನ್ಯಕೃತ ವಿಬಂಧ ಆತ್ಮಾನ ಶೂಲಗ್ನಿ ಶಕ್ರನ್ಮೂತ್ರ ವಿಶೋಧಿನಿ ಅಪಸ್ಮಾರ ಕಫೋನ್ಮಾದ ಭೂತ ಜಂತು ಅನಿಲಾನ್ ಹರೇತ್. ಅಂದ್ರೆ ಈಗ ಮಕ್ಕಳಿಗೆ ಮೇನ್ ಆಗಿ ಇನ್ಫೆಂಟ್ಸ್ಗೆ ಮೇನ್ ಆಗಿ ಬರುವಂತ ಪ್ರಾಬ್ಲಮ್ ಅಂದ್ರೆ ಗ್ರೈಪ್ ಮತ್ತೆ ಕೋಲಿಕ್. ಅವರಿಗೆ ಕೋಲಿಕ್ ಪೇನ್ ಇರ್ತದೆ, ಅವರಿಗೆ ಜೀರ್ಣ ಅಷ್ಟು ಕ್ಲಿಯರ್ ಇರೋದಿಲ್ಲ, ಮೋಷನ್ ಪ್ರಾಬ್ಲಮ್ ಆಗೋದು, ಮೂತ್ರ ಪ್ರಾಬ್ಲಮ್ ಅದೆಲ್ಲ ಇರ್ತದೆ. ಸೊ ವಚ ಇಂಥದ್ದನ್ನೆಲ್ಲವನ್ನು ಅದಕ್ಕೆ ಹೆಲ್ಪ್ ಮಾಡ್ತದೆ. ಸೊ ನೋಡಿ, ಅವರಿಗೆ ಹೊಟ್ಟೆ ನೋವಾಗಲಿ, ಅವಾಗ ಗ್ಯಾಸ್ ಫುಲ್ ಆದಾಗುದು, ಕೋಲಿಕ್ ಪೇನ್ ಎಲ್ಲ ಬರುದಿಲ್ಲ, ಗ್ರೈಪ್ ವಾಟರ್ ಎಲ್ಲ ಎಕ್ಸ್ಟ್ರಾ ಎಲ್ಲ ಕೊಡಬೇಕಾಗಿ ಬರುದಿಲ್ಲ. ಇದು ಅದನ್ನು ಕವರ್ ಮಾಡುತ್ತದೆ. ಅದಲ್ಲದೆ ಭೂತಗ್ನಿ ಅಂತ ಹೇಳಿದೆ, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಗ್ರಹ ಬಾಧೆ ಅಂತ ಹೇಳೋದು ಕೇಳಿರ್ತೇವೆ ನಾವು, ಹಿಂದಿನ ಕಾಲದವರೆಲ್ಲ ಹೇಳ್ತಾರೆ. ಸೊ ನಥಿಂಗ್ ಬಟ್ ಇವಾಗಿನ ಇದರಲ್ಲಿ ಕಾಲದಲ್ಲಿ ನೋಡ್ತಿದ್ರೆ ಅದೊಂಥರ ವೈರಲ್ ಇನ್ಫೆಕ್ಷನ್ಸ್ ಮತ್ತೆ ಆ ರೀತಿಯ ಇದನ್ನು ನಾವು ಗ್ರಹ ಬಾಧೆ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇದನ್ನು ಕೊಡೋದ್ರಿಂದಾಗಿ ಅವರ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಆಗಿ ಅಂತ ರಿಕರೆಂಟ್ ಕೋಲ್ಡ್ ಬರೋದು ಅಥವಾ ಇನ್ಫೆಕ್ಷನ್ ಆಗುವಂಥದ್ದನ್ನೆಲ್ಲ ಅವಾಯ್ಡ್ ಮಾಡೋದು. ಸೊ ಇದು ಗ್ರಾಸ್ ಆಗಿ ಒಂದು ಸ್ವರ್ಣಪ್ರಾಶನದ ಒಂದು ಇಂಟ್ರೊಡಕ್ಷನ್. ಇದಲ್ಲದೆ ಈಗ ಈ ಇನ್ಫೆಂಟ್ ಆಲ್ಮೋಸ್ಟ್ 1 ಇಯರ್ ತನಕ ಈ ರೀತಿ ಕೊಡುವಂಥದ್ದು. ಅದರ ನಂತರ ಬೇರೆ ಮೆಥಡ್ಗಳಿದೆ. ಒಟ್ಟು ಸ್ವರ್ಣಪ್ರಾಶನ 3-4 ಮೆಥಡ್ ಇದೆ. ಒಂದು ಸ್ವರ್ಣ ಬಜಾಗಿ ಕೊಡುವಂಥದ್ದು, ನೆಕ್ಸ್ಟ್ ಸ್ವರ್ಣ ಭಸ್ಮ, ಅವಾಗ ಅವರು ಸ್ವಲ್ಪ ದೊಡ್ಡವರಾಗಿರ್ತಾರೆ, ಅವರಿಗೆ ಭಸ್ಮ ಜೀರ್ಣ ಮಾಡುವಂತ ಶಕ್ತಿ ಬಂದಿರ್ತದೆ. ಮತ್ತೆ ಭಸ್ಮವನ್ನು ಬೇರೆ ಮೇಧ್ಯ ದ್ರವ್ಯಗಳಂತಿದೆ, ಈ ಮಂಡೂಕಪರ್ಣಿ, ಬ್ರಾಹ್ಮಿ, ಶಂಖಪುಷ್ಪಿ, ಪಚ್ಚ, ಯಷ್ಟಿಮಧು, ಅಮೃತಬಳ್ಳಿ ಅಂತದ್ದೆಲ್ಲ ಸೇರಿಸಿ ಮೇಧ್ಯ ಘೃತವನ್ನು ಪ್ರಿಪೇರ್ ಮಾಡಿ ಅದನ್ನು ಬೇರೆ ರೀತಿಯಲ್ಲಿ ಕೊಡುವಂಥದ್ದು. ಸೊ ಇದೀಗ ಹುಟ್ಟಿದ ಕೂಡಲೇ ನಾವು ಸ್ವರ್ಣಪ್ರಾಶನ ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಹೇಳಿದ್ರಿ. ಅದು ಎಷ್ಟು ವರ್ಷದವರೆಗೆ ಕೊಡ್ಬೋದು ಮಕ್ಕಳಿಗೆ? ಈಗ ನಾವು ಬಜೆಯಲ್ಲಿ ಕೊಡೋದು ಮತ್ತೆ ನೀವು ಭಸ್ಮ ಅಂತ ಹೀಗೆ ಹಂತವಾಗಿ ಮುಂದೆ ಹೋದಾಗೆ ಡೋಸೇಜ್ ಜಾಸ್ತಿ ಮಾಡ್ಲಿಕ್ಕೆ ಅಂತ ಹೇಳಿದ್ರಿ. ಸೊ ಅದು ಹೇಗೆ ಅಂತ ಒಂದು ಸ್ವಲ್ಪ ವಿವರದ ಪ್ರಕಾರ ಈಗ ಇದರ ಟೈಮ್ ಅಂತ ತಗೊಂಡ್ರೆ ನಾವು ಹುಟ್ಟಿದರಿಂದ 16 ವರ್ಷ ತನಕ ಕೊಡಬಹುದು. ಕೊಟ್ರೆ ಅದರ ಮ್ಯಾಕ್ಸಿಮಮ್ ಅದು ಏನು ಬೆನಿಫಿಟ್ ಹೇಳಿದರೆ ಅಷ್ಟನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಯಾಕಂದ್ರೆ ಕೌಮಾರ ವೃತ್ತಿ, ಈಗ ಆಯುರ್ವೇದದಲ್ಲಿ ಪೀಡಿಯಾಟ್ರಿಕ್ಸ್ ಕೌಮಾರ ವೃತ್ತಿ ಅಂತ ಹೇಳ್ತಾರೆ. ಕೌಮಾರ ವೃತ್ತಿ ಅಂತ ಹೇಳುವಂತದ್ದು ಹುಟ್ಟಿದರಿಂದ 16 ವರ್ಷ ತನಕ ಕನ್ಸಿಡರ್ ಮಾಡ್ತಾರೆ. ಆ ಏಜ್ ಗೇಮ್ ಅಲ್ಲಿ ಕೌಮಾರ ವೃತ್ತಿ ಅಂತ ಹೇಳ್ತಾರೆ. ಸೊ
ಸೊ ನೆಕ್ಸ್ಟ್ ದೊಡ್ಡವರಾಗ್ತಾ ಹೋದಾಗೆ ಡ್ರಾಪ್ಸ್ ಅನ್ನು ಕೊಡುವಂಥದ್ದು. ಅದು ಅಂದ್ರೆ ಈಗ 1 ವರ್ಷ ಇದನ್ನು ಈ ರೀತಿ ಕೊಟ್ಟ ನಂತರ ಈ ರೀತಿ ಕೊಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಮತ್ತೆ ಪ್ರತಿ ಪುಷ್ಯ ನಕ್ಷತ್ರ ದಿನ ದಿವಸ ಕೊಟ್ಟರು ಸಾಕಾಗ್ತದೆ. ಡೈಲಿ ಕೊಟ್ಟರೆ ಬೇರೆ ಬೆನಿಫಿಟ್ ಇದೆ ಡೆಫಿನೆಟ್ಲಿ. ಈಗ ಈ ತರ ಕೊಟ್ಟರೆ ಕೂಡ ನಡೀತದೆ. ಮತ್ತೆ ಚೂರ್ಣದಲ್ಲಿ ಮಾಡುವಂಥದ್ದು ಅಥವಾ ಲೇಹ ತರ ಕೊಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕೊಡಬಹುದು. ಡೋಸೇಜ್ ವೈಸ್ ಹೇಳೋದಿದ್ರೆ ಈಗ ಕಾಶ್ಯಪ ಸಂಹಿತೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 1/4 to 1/8 ರತ್ತಿ ಅಂತ ಹೇಳಿದ್ದಾರೆ. ಒಂದು ರತ್ತಿ ಅಂತ ಹೇಳಿದ್ರೆ ಸಾಮಾನ್ಯ ಈಗಿನ ಮಾಡರ್ನ್ ಇದರಲ್ಲಿ 125 mg ಬರ್ತದೆ. ಸೊ 1/8 ರತ್ತಿ ಅಂದ್ರೆ ಆಲ್ಮೋಸ್ಟ್ 15 ಮಿಲಿಗ್ರಾಮ್ ಬರ್ತದೆ. ನಾವು ಈ ರೀತಿ ಕೊಡುವಂಥದ್ದಲ್ಲಿ ಅಷ್ಟು ಕೂಡ ಬರೋದಿಲ್ಲ, ನ್ಯಾನೋ ಪಾರ್ಟಿಕಲ್ಸ್ ಬರ್ತದೆ ಅಷ್ಟೇ. 0.001 ಗ್ರಾಮ್ಸ್ ಕೂಡ 1 ಮಿಲಿಗ್ರಾಮ್ ಕೂಡ ಬರ್ಲಿಕ್ಕಿಲ್ಲ, ಅಷ್ಟೇ ಬರ್ತದಷ್ಟೇ. ಬಟ್ ಅಷ್ಟೇ ಸಾಕಾಗ್ತದೆ. ಮತ್ತೆ ಇನ್ನು ಮಕ್ಕಳು ದೊಡ್ಡವರಾದ್ಮೇಲೆ ಈಗ 1 ವರ್ಷ ಎಲ್ಲ ಕಳೆದ ನಂತರ ಆ 15 mg ಡೋಸ್ ಅಲ್ಲಿ ಕೊಡುವಂಥದ್ದು, ಅದು ಬೇರೆ ರೀತಿಯಲ್ಲಿ ಕೊಡುವಂಥದ್ದು. ಈಗ ಮೇನ್ಲಿ ಪ್ಯಾಲೆಟೇಬಲಿ ವಿಷಯಕ್ಕೋಸ್ಕರಾಗಿ ಅವ್ರೇನು ಸಾಲಿಡ್ ತಿನ್ನದೇ ಇರುವ ಕಾರಣ ನಾವು ಈ ಜಸ್ಟ್ ನೀರು ಮತ್ತೆ ಇದನ್ನು ಮಿಕ್ಸ್ ಮಾಡಿ ಕೊಡಬಹುದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಹಾಗೆ ನೀವು ಹೇಳಿದ ಹಾಗೆ ಈಗ ಪ್ರತಿದಿನ ಕೊಟ್ಟರೆ ತುಂಬಾ ಒಳ್ಳೆಯದು. ಪ್ರತಿದಿನ ಕೊಟ್ಟರೆ ಖಂಡಿತ ತುಂಬಾ ಒಳ್ಳೆಯದು. ಹೌದು, ಅಲ್ಲದಿದ್ರೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನ ಮಗುವಿಗೆ ಕೊಡಬಹುದು. ಹೌದು, ಅದೇ ಅದರದ್ದು ಬೆನಿಫಿಟ್ಸ್ ನಿಮಗೆ ಇದರಲ್ಲಿ ಸಿಗುವ ಬೆನಿಫಿಟ್ ಅದರಲ್ಲಿ ಸಿಗುವ ಬೆನಿಫಿಟ್ಗೂ ಡಿಫರೆನ್ಸ್ ಇರಬಹುದು. ಬಟ್ ಡೆಫಿನೆಟ್ಲಿ ಅಟ್ ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ನಥಿಂಗ್ ಅಂತ. ಮಂತ್ಲಿ ಒನ್ಸ್ ಅದು ಪುಷ್ಯ ನಕ್ಷತ್ರಕ್ಕೆ ಆಕ್ಚುಲಿ ಅಂತ ರೆಫರೆನ್ಸ್ ಇಲ್ಲ. ಒಂದು ದಿನವನ್ನು ನಿಗದಿಪಡಿಸಿ ಒಂದು ನೆನಪಾಗ್ಲಿಕ್ಕೋಸ್ಕರ ಪುಷ್ಯ ನಕ್ಷತ್ರವನ್ನು ರೆಫರ್ ಮಾಡ್ತಾರೆ. ಆ ದಿವಸ ಕೊಟ್ರೆ ಒಳ್ಳೇದು ಅಂತ, ಅಟ್ ಲೀಸ್ಟ್ 1 ದಿವಸ ಆದ್ರೂ ಕೊಟ್ರೆ ಒಳ್ಳೇದು ಅಂತ ಅಷ್ಟೇ. ಸೊ ಡಾಕ್ಟರ್, ಈಗ ನಾವು ಸ್ವರ್ಣಪ್ರಾಶನ ಮಾಡಿಸುವಾಗ ಮಗುವಿಗೆ ಈಗ ಸೂತಕ ಬಂದಾಗ ಅವ್ರು ಕೊಡ್ಬೋದಾಗಿಲ್ಲ, ಇದರ ಬಗ್ಗೆ ಒಂದು ಸ್ವಲ್ಪ ವಿವರ ಕೊಡೋದಾದ್ರೆ? ಅದೆಲ್ಲ ಇದಕ್ಕೆ ಏನು ಇದಿಲ್ಲ. ಇದು ಅಂದ್ರೆ ಧಾರ್ಮಿಕ ಕ್ರಿಯೆ ಅಲ್ಲ, ಒಂದು ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೋಸ್ಕರ ನಾವು ಮಾಡುವ ಕಾರಣ ಇದಕ್ಕೆ ಯಾವುದೇ ರೀತಿಯಾದ ಅಂತ ನಿಯಮಗಳು ಇಲ್ಲ. ಓಕೆ, ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ, ಡಾಕ್ಟರ್ ರಾಮ್ ಕಿರಣ್ ಅವರು ಒಂದು ಸಂಕ್ಷಿಪ್ತವಾಗಿ ಸ್ವರ್ಣಪ್ರಾಶನದ ಮಹತ್ವ ಏನು, ಮಕ್ಕಳಿಗೆ ಯಾಕೆ ಕೊಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇದಲ್ಲದೆ ಇವರ ಮನೆಯಲ್ಲೇ ಸುಮಾರು ಔಷಧಿಗಳನ್ನು ತಯಾರು ಮಾಡ್ತಾರೆ. ಹಾಗೆ ಇವರ ಕ್ಲಿನಿಕ್ ಕೂಡ ನಮ್ಮ ಪುತ್ತೂರು ಸಮೀಪದಲ್ಲೇ ಅಂಕತರ್ಕ ಅಂತ ಮಾಡೋ ಹತ್ರ ಇದೆ. ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ. ಅಂಡ್ ನಮ್ಮ ಮಗನಿಗೆ ನಾವು ಸ್ವರ್ಣಪ್ರಾಶನ ಕೊಡ್ತಾ ಇರೋದು ಇವರು ರೆಕಮೆಂಡ್ ಮಾಡಿ, ಇವರು ಹೇಳಿ ಇವರೇ ತಯಾರಿಸಿ ಕೊಟ್ಟ ಸ್ವರ್ಣ ಬಜೆ ಅದು. ಇವರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಕ್ಲಿನಿಕ್ ಹೆಸರೆಲ್ಲ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಸೊ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಸಂಭವಸಿ ಹೃದಯಾದಭಿ ಜಾಯಸಿ ಆತ್ಮ ವೈ ಪುತ್ರನಾಮಾಸಿ ಸಂಜೀವ ಶರದಾಂ ಶತಂ ಶತಾಯು ಶತವರ್ಷೋಸಿ ದೀರ್ಘಂ ಆಯುರವಾಪ್ನುಹಿ ನಕ್ಷತ್ರಾಣಿ ದಿಶೋ ರಾತ್ರಿ ರಹಶ್ಚತ್ವಾಭಿರಕ್ಷತು. ಪ್ರ ತೇ ದದಾಮಿ ಮಧುನೋ ಘೃತಸ್ಯ ವೇದಂ ಸವಿತ್ರ ಪ್ರಸೂತಂ ಮಧುನಾಂ ಆಯುಷ್ಮಾನ್ ಗುಪ್ತೋ ದೇವತಾಭಿಃ ಶತಂ ಜೀವಶರದೋ ಲೋಕೆ ಅಸ್ಮಿನ್.